ಅವನಿಗೆ ಲೈಫಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ ಮನ್ಗೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂತಿದ್ದೆ, ನಿನಗೊಂದು ಲಕ್ಸುರಿ ಲೈಫ್ ಕೊಡ್ಬೇಕು ಅಂತ ಇದ್ದೆ. ಆದ್ರೆ ನೀನಿಲ್ಲಿ ಈ ತರ ಇಲ್ಲಿಗೆ ಬಂದ್ಮೇಲೆ ಲೈಫಿಗೆ ಮೀನಿಂಗ್ ಏನು ಅಂತ ಗೊತ್ತಾಯ್ತು ಡ್ಯಾಡಿ. ಬ್ಯೂಟಿಫುಲ್ ಲೈಫ್ ಅನ್ನೋದು ರಿಚ್ ಹೌಸಸ್, ರಿಚ್ ಕಾರ್ಸ್ ಅಲ್ಲಿ ಇರೋದಿಲ್ಲ. ನಮ್ ಸುತ್ತ ಇರೋ ಜನರು ನಮಗ್ ಹಂಚೋ ಸ್ವಚ್ಛವಾದ ಪ್ರೀತಿಯಲ್ಲಿರುತ್ತೆ. ದೊಡ್ಡಪ್ಪ ದೊಡ್ಡಮ್ಮ ಎಲ್ರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಇನ್ನು ಸೀನು ಅಂತೀರಾ, ಅವನ್ ಬಗ್ಗೆ ನಿಮಗ್ ಗೊತ್ತಿರೋದು ಅವನ್ ಪಾಸ್ಟ್ ಮಾತ್ರನೇ. ಆದ್ರೆ ಈಗ ಸೀನು ತುಂಬಾ ಬದಲಾಗಿದ್ದಾನೆ ಡ್ಯಾಡಿ. ಅವನು ಒಳ್ಳೆ ಜಾಬ್ ಮಾಡ್ತಿದ್ದಾನೆ. ಏನ್ ಜಾಬ್ ಮಾಡ್ತಾ ಇದ್ದಾನಮ್ಮ? ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಿದ್ದಾನೆ. ಕ್ಲೈಂಟ್ಸ್ ಜೊತೆ ಫುಲ್ ಬ್ಯುಸಿ ಆಗಿದ್ದಾನೆ ಡ್ಯಾಡಿ. ಕ್ಲೈಂಟ್ಸಾ? ಹಾ, ನಿಲ್ಸು. ಸೀನು, ಗಾಂಧಿನಗರ್ ಬಸ್ ಸ್ಟಾಪ್ ಬರ್ತೀನಪ್ಪ. ಬರ್ತೀನಿ. ಎಷ್ಟು ತಗೊಂತೀಯ? 70 ರೂಪಾಯಿ ಆಗುತ್ತೆ. 50 ರೂಪಾಯಿ ಕೊಡ್ತೀವಿ, ಬರ್ತೀಯ ಬರಲ್ವಾ? ಸರಿ ಬನ್ನಿ. ಆಟೋ ಓಡಿಸ್ಕೊಂಡು ಆದ್ಯನ್ ಹತ್ರ ಜಾಬ್ ಮಾಡ್ತಾ ಇದ್ದೀನಿ ಅಂತ ಮೋಸ ಮಾಡ್ತಾ ಇದ್ದಾನೆ. ಇಂಥ ಇರೆಸ್ಪಾನ್ಸಿಬಲ್ ಪರ್ಸನ್ನ ಆದ್ಯ ಲೈಕ್ ಮಾಡೋದು ಅಂದ್ರೇನು? ಚಿಕ್ಕಪ್ಪ, ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರ ಮಾವ? ಐ ಆಮ್ ಗುಡ್. ನೀನ್ ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೀನಿ ಮಾವ. ಚಿಕ್ಕಪ್ಪ, ನಿಮ್ಮನ್ನ ಹೇಗ್ ನೋಡೋದಕ್ಕೋಸ್ಕರ ನಾವ್ ಎಷ್ಟು ವೇಟ್ ಮಾಡ್ತಿದ್ವಿ ಅಂತ ಗೊತ್ತಾ? ನೋಡಿ, ಆದ್ಯನ್ ಮುಖ ಹೇಗ್ ಅರಳಿದೆ ಅಂತ. ರಾಜಿ ಡ್ಯಾಡಿ ಈಗ್ಲೇ ಸೀನು ಬಗ್ಗೆ ಕೇಳ್ತಾ ಇದ್ರು. ಚಿಕ್ಕಪ್ಪ, ಇವಾಗ ಆದ್ಯ ನಿಮ್ ವಿಷಯದಲ್ಲಿ, ಸೀನು ಮಾವನ್ ವಿಷಯದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ. ನೀವ್ ಬಂದ್ರಿ, ಮಾವ ಕೂಡ ಬದಲಾಗಿದ್ದಾನೆ, ಒಳ್ಳೆ ಜಾಬ್ ಕೂಡ ಮಾಡ್ತಿದ್ದಾನೆ. ಇವಾಗ ಸೀನು ಮಾವ ಆದ್ಯನ್ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ.